ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತಿರುಪತಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ ರುಚಿ ಬರದೇ ಇದ್ರೂ ಒಂದು ಸಣ್ಣ ಪ್ರಯತ್ನ. ವಡೆಗೆ ಬೇಕಾಗಿರುವ ಸಾಮಗ್ರಿಗಳು: ಹಿಂದಿನ ರಾತ್ರಿ ನೆನೆಸಿಟ್ಕೊಂಡಿರುವ ಕರಿ ಉದ್ದಿನ ಕಾಳು, ಇಲ್ಲಿ ಸುಮಾರಷ್ಟು 3 ಕಪ್ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ನೆನೆಸಿರೋ ಹೆಸರು ಕಾಳು, ಎಣ್ಣೆ, ತುಪ್ಪ, ಉಪ್ಪು, ಜೀರಿಗೆ ಹಾಗೂ ಮೆಣಸು. ಮಿಕ್ಸಿ ಜಾರ್ಗೆ ನೆಂದಿರುವ ಉದ್ದಿನ ಕಾಳು, ಹೆಸರು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಿಂಗನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ. ಮೆಣಸು ಹಾಗೂ ಜೀರಿಗೆನ ಕುಟಾಣಿಯಲ್ಲಿ ತರಿತರಿಯಾಗಿ ಕುಟ್ಕೋಬೇಕು. ಮಿಕ್ಸಿಗೆ ಹಾಕಿದ್ರೆ ಫೈನ್ ಪೌಡ್ರ್ ಆಗುತ್ತೆ, ಸೊ ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರುವ ಮಿಶ್ರಣಕ್ಕೆ ಈಗ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಮೆಣಸು, ಜೀರಿಗೆ, ಸ್ವಲ್ಪನೂ ನೀರು ಹಾಕದೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೋಡಿ, ಈ ರೀತಿ. ಈ ರೀತಿ ಒಂದು ಬಟರ್ ಪೇಪರ್ ತೊಗೊಂಡು ಎಣ್ಣೆ ಸವರ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ಗೂ ಎಣ್ಣೆ ಸವರ್ಕೊಂಡು ತಟ್ಕೊಳ್ಳಿ. ಅಥವಾ ಒಂದು ಬಿಳಿ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಸವರ್ಕೊಂಡು, ಇಲ್ಲಾಂದರೆ ಹಾಗೆ ಕೂಡ ಅದನ್ನು ತಟ್ಕೋಬೋದು. ಬಟರ್ ಪೇಪರ್ಗಿಂತ ಒದ್ದೆ ಬಟ್ಟೆ ಮೇಲೆ ಚೆನ್ನಾಗಿ ಬರುತ್ತೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ. ತಟ್ಟಿಟ್ಕೊಂಡಿರುವ ವಡೆನ ನೋಡಿ ಈ ರೀತಿ ಜಾಲರಾಗೆ ತಗೊಂಡು ಬಿಡ್ಬೋದು. ಡೈರೆಕ್ಟಾಗಿ ಕೆಲವರಿಗೆ ಎಣ್ಣೆಯಲ್ಲಿ ಬಿಡೋದು ಕಷ್ಟ ಆದರೆ ನೋಡಿ ಈ ರೀತಿ ಸುಲಭವಾಗಿ ಬಿಡ್ಬೋದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 10 ರಿಂದ 14 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಕೆಲವ್ರಿಗೆ ತುಂಬ ಡಾರ್ಕ್ ಬ್ರೌನ್ ಆಗೋದು ಇಷ್ಟ ಆಗೋದಿಲ್ಲ, ಅಂಥವರು ನೋಡಿ ಈ ಬಣ್ಣ ಬಂದಾಗ ತಕ್ಕೋಬೋದು. ನನಗೆ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗೋದಿಷ್ಟ, ಸೊ ಹಾಗಾಗಿ ನಾನು ಇನ್ನೂ ಒಂದು 2-3 ನಿಮಿಷ ಹೆಚ್ಚಿಗೆ ಬೇಯಿಸ್ಕೊಂಡಿದ್ದೀನಿ. ನಾನು ಈ ಬಣ್ಣ ಬಂದಾಗ ತಕ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.